ಗುರುಗಳೇ, ತಾವು ವಾಗ್ದೇವಿಗೆ ಆಶ್ರಯ ಕೊಟ್ಟವರು, ಅನುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಬರೆದವರು. ನಮ್ಮಂಥ ಅಲ್ಪಮತಿಗಳಿಗೆ ತಾವು ಪ್ರವಚನ ನೀಡಿ ಉದ್ಧಾರ ಮಾಡಬೇಕು. ಶ್ರೀಹರಿ ಎಲ್ಲರನ್ನೂ ರಕ್ಷಿಸಲಿ. ನಿಮಗೆಲ್ಲರಿಗೂ ಶ್ರೀ ಮೂಲರಾಮ ಒಳಿತನ್ನು ಮಾಡಲಿ. ಗುರುಗಳೇ, ಪರಮಾತ್ಮಂದರೆ ಯಾರು? ಜಗತ್ತಿನ ಸರ್ವೋಚ್ಚ ಶಕ್ತಿ ಯಾವುದು? ಪರಮಾತ್ಮ ಎಂದರೆ ಸಕಲ ಜೀವರಾಶಿಗಳಲ್ಲೂ ಅಡಗಿರುವ ಸರ್ವೋಚ್ಚ ಮತ್ತು ಸರ್ವಜ್ಞನಾದ ಚೇತನ. ಈ ಸರ್ವೋಚ್ಚ ಶಕ್ತಿಯೇ ಶ್ರೀ ವಿಷ್ಣು ಅಥವಾ ಶ್ರೀಹರಿ ಅಥವಾ ಭಗವಂತನ ನಾನಾ ರೂಪಗಳು. ಅವನೇ ಸೃಷ್ಟಿಯ ಅತ್ಯುನ್ನತ ಶಕ್ತಿ. ಗುರುಗಳೇ, ನಾವು ಭಗವಂತನನ್ನು ಹೊಂದುವುದು ಹೇಗೆ? ಪೂಜೆ, ವ್ರತ, ನೇಮ, ನಿಷ್ಠೆಗಳಿಂದಲೇ? ಆಚಾರ್ಯ ಮಧ್ವರು ಹೇಳಿದ್ದು ಇದನ್ನೇ. ಮೋಕ್ಷ ಅಥವಾ ಭಗವಂತನನ್ನು ಹೊಂದಲು ಶುದ್ಧ ಭಕ್ತಿಯೊಂದೇ ಏಕೈಕ ಮಾರ್ಗ. ಭಕ್ತಿಯ ಜೊತೆಗೆ ಜ್ಞಾನ ಮತ್ತು ವೈರಾಗ್ಯದಿಂದ ಕೂಡಿದ ಕರ್ಮವೇ ಮೋಕ್ಷಕ್ಕೆ ದಾರಿ. ಶ್ರೀಹರಿ ಎಷ್ಟು ಸತ್ಯವೋ, ಶ್ರೀಹರಿಯ ಅನುಗ್ರಹವಿಲ್ಲದೆ ಯಾವ ಜೀವಿಗೂ ಮುಕ್ತಿ ದೊರಕುವುದಿಲ್ಲ. ಗುರುಗಳೇ, ನಾವು ಜೀವಾತ್ಮರು, ಅವನು ಪರಮಾತ್ಮ. ಈ ಜೀವಾತ್ಮ ಪರಮಾತ್ಮರ ಭಿನ್ನತೆ ಏನು? ಈ ಜಿಜ್ಞಾಸೆಗೆ ತಮ್ಮ ಉತ್ತರವೇನು? ನಾವು ಹೇಳಿದ್ದು ದ್ವೈತ, ಅರ್ಥಾತ್ ಈ ಭೇದವನ್ನೇ. ದ್ವೈತ ಎಂದರೆ ಒಂದಲ್ಲ ಎರಡು ಎಂದರ್ಥ. ಆ ಎರಡು ಯಾವುದೆಂದರೆ ಜೀವಾತ್ಮ ಮತ್ತು ಪರಮಾತ್ಮ. ಜೀವಾತ್ಮ ಎಂದರೆ ನಾವು, ಅರ್ಥಾತ್ ವೈಯಕ್ತಿಕವಾದ ಆತ್ಮ, ಮತ್ತು ನಮ್ಮನ್ನು ಸಲಹುತ್ತಿರುವ ಪರಮಾತ್ಮನೇ ಆ ಎರಡು ದ್ವೈತಗಳು. ಹಾಗಿದ್ದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದಾ ಗುರುಗಳೇ? ಸಾಧ್ಯವಿಲ್ಲ ಆಚಾರ್ಯರೇ. ಜೀವಾತ್ಮ ಮತ್ತು ಪರಮಾತ್ಮ ಎಂಬುದು ಎರಡು ಬೇರೆ ಬೇರೆ ವಿಷಯಗಳು. ಇವೆರಡೂ ಎಂದಿಗೂ ಒಂದಾಗುವುದಿಲ್ಲ. ಪ್ರತಿಯೊಂದು ಜೀವಾತ್ಮವು ಭಿನ್ನವಾಗಿರುತ್ತದೆ ಮತ್ತು ಅದು ಭಗವಂತನಿಗೆ ಅಧೀನವಾಗಿರುತ್ತದೆ. ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಮೂಲಭೂತವಾದ ವ್ಯತ್ಯಾಸವಿದೆ ಎಂಬುದೇ ಜೀವನದ ತಿರುಳು. ಗುರುಗಳೇ, ಈ ಸಂಸಾರ ಸುಳ್ಳು, ಈ ಜಗತ್ತು ಸುಳ್ಳು, ಎಲ್ಲವೂ ಶೂನ್ಯ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಶ್ರೀ ಮಧ್ವರ ಪ್ರಕಾರ ಜಗತ್ತು ಎಂದರೇನು? ಈ ಜಗತ್ತು ಸುಳ್ಳೇ? ಜಗತ್ತು ಎಂಬುದು ಮಿಥ್ಯಾತ್ಮಕ ಅಥವಾ ಭ್ರಮಾತ್ಮಕ ವಿಷಯವಲ್ಲ, ಅದು ಸತ್ಯವಾದದ್ದು. ಭಗವಂತನಿಂದ ಸೃಷ್ಟಿತವಾದ ಈ ಜಗತ್ತು ಎಂಬುದು ಸಂಪೂರ್ಣವಾದ ಸತ್ಯ. ಇದೆಲ್ಲಕ್ಕೂ ಮೀರಿದ ಸತ್ಯ ಒಂದಿದೆ, ಅದು ನಮ್ಮ ನಡವಳಿಕೆ. ಭಕ್ತಿಯ ಜೊತೆಗೆ ಸದಾಚಾರಯುಕ್ತವಾದ ಜ್ಞಾನ ಬಹಳ ಮುಖ್ಯ. ಇಲ್ಲಿ ನುಡಿಗಿಂತಲೂ ನಡೆ ಮುಖ್ಯ. ಆ ನಡೆಯಿಂದ ಲೋಕೋದ್ಧಾರವಾಗಬೇಕು. ಗುರುಗಳೇ, ನಿಮ್ಮನ್ನು ಪ್ರಶ್ನಿಸುವಷ್ಟು ದೊಡ್ಡವನಲ್ಲ ನಾನು. ಆದರೂ ನನ್ನದೊಂದು ಪ್ರಶ್ನೆ ಕೇಳಬಹುದೇ? ಕೇಳಿ. ಈ ಜನನ ಮರಣಗಳ ಚಕ್ರದಿಂದ ಪಾರಾಗುವುದು ಹೇಗೆ? ಈ ಬಂಧನದಿಂದ ಬಿಡುಗಡೆಗೊಳ್ಳುವುದು ಹೇಗೆ? ಜಾತಸ್ಯ ಹಿ ಧ್ರುವಂ ಮೃತ್ಯುಹು ಅನ್ನೋ ಮಾತಿದೆ. ಹುಟ್ಟಿದವರೆಲ್ಲ ಒಂದು ದಿನ ಸಾಯಲೇಬೇಕು.